ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಸಿಂಪಲ್ಲಾಗಿ ಮನೇಲಿ ಮಾಡುವಂಥ ವೆಜ್ ಬರ್ಗರ್ ರೆಸಿಪಿಯನ್ನು ಹೇಳ್ತಾ ಇದ್ದೇನೆ. ಮೊದಲಿಗೆ ಒಂದು ಕುಕ್ಕರ್ನಲ್ಲಿ 4 ಬೇಳೆ, ಆಲೂಗಡ್ಡೆ ಹಾಗೂ ಬಟಾಣಿ ಕಾಳನ್ನು ಕುಕ್ಕರ್ನಲ್ಲಿ ಹಾಕಿ ಒಲೆ ಮೇಲೆ ಇಟ್ಟು 4 ವಿಸಿಲ್ ಬರುವವರೆಗೆ ಕುದಿಸಬೇಕು. ನಂತರ ಇದಕ್ಕೆ ಒಂದು ಈರುಳ್ಳಿಯನ್ನು ತೆಗೆದುಕೊಂಡು ಸಣ್ಣಗೆ ಕಟ್ ಮಾಡಿಕೊಳ್ಳಬೇಕು. ಹಾಗೆ 2 ಅಥವಾ 3 ಸಣ್ಣಗೆ ಹೆಚ್ಚಿ ಮೆಣಸಿನಕಾಯಿಯನ್ನು, ಹಾಗೆ 4 ವಿಸಿಲ್ ಬೇಯಿಸಿದ ಆಲೂಗಡ್ಡೆ ಹಾಗೂ ಬಟಾಣಿಗಳನ್ನು ಒಂದು ಪ್ಲೇಟ್ನಲ್ಲಿ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಚೆನ್ನಾಗಿ ಅಂದರೆ ಅದೆಲ್ಲ ಪುಡಿ ಆಗಬೇಕು, ಆ ಥರ ಸ್ಮ್ಯಾಶ್ ಮಾಡಬೇಕು. ಅದಕ್ಕೆ ನಾವು ಕಟ್ ಮಾಡಿಕೊಂಡಿರುವಂಥ 2 ಅಥವಾ 3 ಸಣ್ಣಗೆ ಕಟ್ ಮಾಡಿದಂಥ ಹಸಿ ಮೆಣಸಿನಕಾಯಿ ಹಾಗೂ ಒಂದು ಸಣ್ಣಗೆ ಹೆಚ್ಚಿದಂಥ ಈರುಳ್ಳಿಯನ್ನು ಅಥವಾ ಉಳ್ಳಾಗಡ್ಡೆಯನ್ನು ಹಾಗೆ ಅದಕ್ಕೆ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು, ಹಾಗೆ ಸ್ವಲ್ಪ ಒಂದು ಚಿಟಿಕೆ ಆಗುವಷ್ಟು ಅರಿಶಿಣದ ಪುಡಿಯನ್ನು, ಹಾಗೆ ಅದಕ್ಕೆ ಸ್ವಲ್ಪ ಅಂದರೆ 1 ಚಮಚ, ಒಂದು ಸಣ್ಣ ಸ್ಪೂನಷ್ಟು ಗರಂ ಮಸಾಲನ್ನು, ಹಾಗೆ ಸ್ವಲ್ಪ ಜೀರಿಗೆ ಹಾಗೂ ಹವಿಜ ಪೌಡ್ರ್ ಮಿಕ್ಸ್ ಇರುವಂತಹ ಪೌಡ್ರ್ 1 ಸ್ಪೂನಷ್ಟು ಹಾಕಬೇಕು. ನಂತರ ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ ಇರುತ್ತಲ್ಲ, ಅದು 1 ಸ್ಪೂನು ಅಂದರೆ ಅರ್ಧ ಸ್ಪೂನು ಅಥವಾ 1 ಸ್ಪೂನು ಸ್ವಲ್ಪ ಹಾಕಬೇಕು. ನಂತರ ಇದಕ್ಕೆ ಕಾರ್ನ್ಫ್ಲೋರ್ ಹಿಟ್ಟನ್ನು 1 ಸ್ಪೂನು ಅಥವಾ ನಮಗೆ ಎಷ್ಟು ಬೇಕೋ ಅದು ಆಲೂಗಡ್ಡೆ ಮತ್ತು ಬಟಾಣಿ ಕಾಳು ಸ್ಮ್ಯಾಶ್ ಮಾಡಿದ್ದು ನೋಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಬೇಕು. ಕಾರ್ನ್ಫ್ಲೋರ್ ಹಿಟ್ಟು ಮತ್ತು ಅದಕ್ಕೆ 1 ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕಬೇಕು. ಎಲ್ಲವನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಬೇಕು. ಇದಕ್ಕೆ ಸ್ವಲ್ಪ ನಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ಅಷ್ಟು ಉಪ್ಪನ್ನು, ಹಾಗೆ ಸ್ವಲ್ಪ ಖಾರ ಪುಡಿ, ಅಚ್ಚ ಖಾರದ ಪುಡಿಯನ್ನು ನಮಗೆ ಎಷ್ಟು ಬೇಕೋ ಅಷ್ಟೇ ಖಾರ, ಮಕ್ಕಳಿಗೆ ಬೇಕಲ್ವ ಸ್ವಲ್ಪ ಖಾರ ಹಾಕಿದರೆ ಸಾಕು. ಜಾಸ್ತಿ ಆದರೆ ಖಾರ ಮಕ್ಕಳು ತಿನ್ನಲ್ಲ, ಅದಕ್ಕೆ ಸ್ವಲ್ಪ ಖಾರದ ಪುಡಿಯನ್ನು ಹಾಕಿ ಚೆನ್ನಾಗಿ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ ಈ ಥರ ಕಲಿಸ್ಬೇಕು. ಈ ಥರ ಕಲಸಿ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಸ್ವಲ್ಪ ಕೈಯಾಗೆ ಎಣ್ಣೆ ಸವರಿಸ್ಕೊಂಡು ಕಟ್ಲೆಟ್ ಥರ ಒಂದೊಂದೇ ಉಂಡೆಯನ್ನು ತಗೊಂಡು ಕಟ್ಲೆಟ್ ಥರ ರೌಂಡ್ ಶೇಪ್ ಮಾಡಿ ತಟ್ಟೆಯಲ್ಲಿ ಇಟ್ಕೋಬೇಕು. ನಾನು ಒಂದು 5 ಅಥವಾ 3 ಮಾಡ್ಕೊಂಡಿದ್ದೀನಿ. ಒಂದು ಒಲೆ ಮೇಲೆ ಬಾಣಲೆಯನ್ನು ಇಟ್ಟು ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೇನೆ. ಎಣ್ಣೆ ಸ್ವಲ್ಪ ಕಾದ ಮೇಲೆ ಕಟ್ಲೆಟ್ ಥರ ಮಾಡಿರುವಂಥ ಆಲೂಗಡ್ಡೆ ಬಟಾಣಿ ಕಾಳು ಸ್ಮ್ಯಾಶ್ ಮಾಡಿದಂಥ ಅದಕ್ಕೆ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಬೇಕು. ಚೆನ್ನಾಗಿ ಅಂದರೆ ಗ್ಯಾಸು ಸ್ಲೋ ಮೋಷನ್ದಲ್ಲಿ ಇಟ್ಟು ಸಣ್ಣದಾಗಿ ಉರಿಯಲ್ಲಿ ಇಟ್ಟು ಬೇಯಿಸಬೇಕು. ಬೆಂದ ಮೇಲೆ ಅದನ್ನು ಸೈಡ್ ತೆಗಿಬೇಕು. ಬೆಂದಿದ ನಂತರ ಈ ಥರ ಆಗುತ್ತೆ. ನಂತರ ಇದು ಅಂಗಡಿಯಲ್ಲಿ ತೆಗೆದಿರುವಂಥ ವೆಜ್ ಬರ್ಗರ್ ಅಂದರೆ ಬರ್ಗರ್ ಬ್ರೆಡನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಬೆಣ್ಣೆ ಸವರಿ ತವಾ ಮೇಲೆ ಇಟ್ಟು ಸ್ವಲ್ಪ ಹಿಂದೆ ಮುಂದೆ ಸ್ವಲ್ಪ ಬೇಯಿಸಬೇಕು. 2 ಕಡೆ ಚೆನ್ನಾಗಿ ಬೇಯಿಸಿ ನಂತರ ಇದಕ್ಕೆ ಸ್ವಲ್ಪ ಇನ್ನೊಂದು ಸ್ಲೈಸಲ್ಲಿ ಬೆಣ್ಣೆಯನ್ನು ಸ್ವಲ್ಪ ಹಚ್ಚಿ ತವಾದಲ್ಲಿ ಬೆಂದಿರುವಂಥ ಬ್ರೆಡನ್ನು ತೆಗೆದುಕೊಂಡು ಚೆನ್ನಾಗಿರುತ್ತೆ, ಮಾಡಿ ನೋಡಿ ನೀವು.
ಆ ಬ್ರೆಡನ್ನು ತವಾದಲ್ಲಿ ರೋಸ್ಟ್ ಮಾಡಿ ಅದಕ್ಕೆ ಸ್ವಲ್ಪ ಟೊಮೆಟೊ ಸಾಸು, ಸ್ವಲ್ಪ ನಾನು 3 ಜನ ಇದ್ದೀವಿ ನಾನು ನಮ್ಮ ಯಜಮಾನ್ರು ನನ್ನ ಮಗ 3 ಜನ ಇದೆ, ಅದಕ್ಕೆ 3 ಬರ್ಗರ್ ಮಾಡ್ತಾಯಿದ್ದೀನಿ. ಬಟ್ 3 ಸ್ವಲ್ಪ ಮಾಡಿ ಆಮೇಲೆ ಸಿಂಪಲ್ಲಾಗಿ ಒಂದೇ ತೋರಿಸ್ತೀನಿ. ಮೊದಲಿಗೆ ಟೊಮೆಟೊ ಸಾಸನ್ನು ಹಾಗೆ ಮಯೋನೀಸ್ 2 ಮಿಕ್ಸ್ ಮಾಡಿ ಸ್ಪ್ರೆಡ್ ಮಾಡಬೇಕು ಬ್ರೆಡ್ ಮೇಲೆ. ಎಲ್ಲವನ್ನು ಸ್ಪ್ರೆಡ್ ಮಾಡಿ ಇನ್ನೊಂದು 3 ಪೀಸ್ ಬ್ರೆಡ್ ಮೇಲೆ ಅದಕ್ಕೆ ಚಿಲ್ಲಿ ಸಾಸ್ ಇರುತ್ತಲ್ಲ ಅದನ್ನು ಹಾಕಬೇಕು 3ರಲ್ಲಿ. ಮತ್ತು ಅದರ ಮೇಲೆ ನಾವು ಆಲೂಗಡ್ಡೆ ಬೇಯಿಸಿರುವಂಥ ಕಟ್ಲೆಟ್ ಥರ ಆಲೂಗಡ್ಡೆ ವೆಜ್ ಮಾಡಿದ್ವಲ್ಲ ಅದ್ರ ಮೇಲೆ ಇಟ್ಕೋಬೇಕು. ನಂತರ ಇದಕ್ಕೆ ಬರ್ಗರ್ ಎಲೆಲಿಸಿ ಅಂತ ಸಿಗುತ್ತಲ್ಲ ಅದನ್ನು ಅದರ ಮೇಲೆ ಹಾಕಬೇಕು, ಇಡಬೇಕು. ಚೆನ್ನಾಗಿ ಅಲಂಕಾರ ಅದ್ರ ಮೇಲೆ ಬರ್ಗರ್ ಥರನೇ ಕಾಣಬೇಕಲ್ಲ, ಚೆನ್ನಾಗಿ ಅಲಂಕಾರ ಮಾಡಬೇಕು. ಸೇಮ್ ಹೋಟೆಲ್ ಸ್ಟೈಲೇ ಸಿಗುವಂಥ ಬರ್ಗರನ್ನು ಅದೇ ಥರ 3ರಲ್ಲಿ ಇಟ್ಟು ನಂತರ ಇದಕ್ಕೆ ಈರುಳ್ಳಿ ಸ್ಲೈಸ್ ಒಂದು 2 ಅಥವಾ 3 ನಮಗೆ ಎಷ್ಟು ಬೇಕೋ ಅಷ್ಟೇ, ಅಂದರೆ ಅದರಲ್ಲಿ ಎಷ್ಟು ಇಡಿಸ್ಬೇಕು ಅಷ್ಟೇ ಈರುಳ್ಳಿ. ಆಮೇಲೆ ಟೊಮೆಟೊ, ಕ್ಯಾರೆಟು, ಚೀಸು, ಟೊಮೆಟೊ, ಕ್ಯಾರೆಟು, ಸೌತೆಕಾಯಿ, ಮೇಲೆ ಮತ್ತೆ ಸ್ವಲ್ಪ ಟೊಮೆಟೊ ಸಾಸನ್ನು ಹಾಕಬೇಕು. ನಂತರ ಎಲ್ಲವನ್ನು ಹಾಕಿ ರೆಡಿ ಮಾಡಿದರೆ ವೆಜ್ ಬರ್ಗರ್ ಈಸ್ ರೆಡಿ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ತಕ್ಕಂಥ ಬರ್ಗರ್. ನಮ್ಮ ಲೈಕ್